ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಅಧರ್ಮಿಗಳ ಪಾಪದ ಲೆಕ್ಕ ಭರ್ತಿ ಆದಮೇಲೆ ಆ ದೇವರು ಕೂಡ ಏನು ಮಾಡೋದಕ್ಕಾಗಲ್ಲ. ಹಗ್ಗವು ಹಾವಾಗಿ ಕಾಡಲಿದೆ. ಪಾಕಿಸ್ತಾನದ ಪಾಪದ ಕೂಡ ತುಂಬಿದೆ. ಇನ್ನು ಆ ದೇಶವನ್ನು ಯಾರಿಂದಲೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ಕೂಡ ಪಾಕಿಸ್ತಾನದ ಸರ್ವನಾಶವನ್ನು ಬಯಸ್ತಾ ಇದೆ. ರಾತ್ರೋರಾತ್ರಿ ಪಾಕಿಸ್ತಾನದಲ್ಲಿ ಭೂಕಂಪನವೇ ಜರುಗಿ ಹೋಗಿದೆ. 4.4 ತೀವ್ರತೆಯ ಭೂಕಂಪನ ಪಾಕಿಸ್ತಾನದಲ್ಲಿ ಕಳೆದ ರಾತ್ರಿ ನಡೆಯುತ್ತೆ. ಇದು ಭೂಕಂಪವೇನಾ ಅಥವಾ ಬಲೂಚಿಗಳೋ ತಾಲಿಬಾನಿಗಳೋ ಬಾಂಬ್ ಬಿಟ್ಟು ನಡುಗಿಸಿದ್ದ? ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಇದರ ನಡುವೆ ಪಾಕಿಸ್ತಾನದ ಒಂದು ಡಾಕ್ಯುಮೆಂಟ್ ಲೀಕ್ ಆಗಿದೆ. ಮಜಾ ನೋಡಿ, ಯುದ್ಧ ಮಾಡ್ತೀವಿ ಅಂತ ಪುಂಗಿ ಬಿಡೋ ದೇಶದಲ್ಲಿ ಯುದ್ಧ ವಾಹನಗಳಿಗೆ ಪೆಟ್ರೋಲ್ ಕೂಡ ಇಲ್ವಂತೆ. ಅದಕ್ಕೆ ಪಾಕ್ ಆರ್ಮಿ ಪೊಲೀಸರಿಗೆ ನಾಗರಿಕ ವಾಹನಗಳನ್ನು ಕಂಟ್ರೋಲ್ ಮಾಡಿ ಅಂತ ಲೆಟರ್ ಬರೆದು ಕಳಿಸ್ತಾರೆ. ಆ ಲೆಟರ್ ಈಗ ಲೀಕ್ ಆಗಿದೆ. ಇದು ಒಂದು ಬದುಕ? ಇಂಥ ಬರಗಿಟ್ಟ ದೇಶ ಭಾರತದ ಜೊತೆ ಯುದ್ಧ ಮಾಡುತ್ತಂತೆ. ಇನ್ನೊಂದು ಕಡೆಯಲ್ಲಿ ಭಾರತ ದಿನಕ್ಕೊಂದರಂತೆ ಶಾಕ್ ಕೊಡ್ತಾನೆ ಬರ್ತಿದೆ. ಈಗ ಇನ್ನೊಂದು ಶಾಕ್ ಏನಂದರೆ, ಇಂಡಿಯಾ ನೋ ಟೈಮ್ ಅನ್ನು ಇಶ್ಯೂ ಮಾಡಿದೆ. ಅಂದರೆ ನಮ್ಮ ವಾಯು ಪ್ರದೇಶವನ್ನು ಶಟ್ ಡೌನ್ ಮಾಡಲಾಗಿದೆ. ಅದು ಪಾಕಿಸ್ತಾನಕ್ಕೆ ಮಾತ್ರ. ಪಾಕಿಸ್ತಾನ ಇನ್ನು ಭಾರತದ ವಾಯು ಪ್ರದೇಶದಲ್ಲಿ ಏರ್ಕ್ರಾಫ್ಟ್, ಏರ್ಲೈನ್ಸ್ ಮತ್ತು ಮಿಲಿಟರಿ ಫ್ಲೈಟ್ಗಳನ್ನು ತಗೊಂಡು ಹೋಗೋ ಹಾಗಿಲ್ಲ. ಇದರಿಂದ ಎಂಥ ಹೊಡೆತ ನೋಡಿ ಪಾಕಿಸ್ತಾನಕ್ಕೆ. ಇದಕ್ಕೂ ಮೊದಲು ಪಾಕ್ನ ವಿಮಾನಗಳು ಭಾರತದ ವಾಯು ಪ್ರದೇಶದ ಮೂಲಕ ಪೂರ್ವದಲ್ಲಿರುವಂತಹ ದೇಶಗಳಿಗೆ ಹೋಗಬಹುದಿತ್ತು. ಆದರೆ ಇನ್ನು ಮುಂದೆ ಅದು ಸಾಧ್ಯ ಇಲ್ಲ. ಪಾಕಿಸ್ತಾನ ಈಗ ತನ್ನ ಮಾರ್ಗವನ್ನೇ ಬದಲಾಯಿಸಬೇಕಾಗುತ್ತೆ. ಪಾಕ್ ಇನ್ಮುಂದೆ ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರದ ಮೂಲಕ ಸುತ್ತಾಕೊಂಡು ಹೋಗಬೇಕಾಗುತ್ತೆ. ಒಂದು ಕಡೆ ಟೈಮೂ ವೇಸ್ಟು, ಇನ್ನೊಂದು ಕಡೆ ಪೆಟ್ರೋಲು ಡಮಾರು. ಪಾಕಿಸ್ತಾನಕ್ಕೆ ಇದು ಇಮ್ಯಾಜಿನ್ ಮಾಡೋಕ್ಕಾಗದಂತಹ ಹೊಡೆತ ಆಗಿದೆ. ಇದರಿಂದ ಪಾಕಿಸ್ತಾನದ ಆರ್ಥಿಕತೆಗೂ ದೊಡ್ಡ ಪೆಟ್ಟು ಬೀಳಲಿದೆ. ಯುದ್ಧದ ಸಮಯದಲ್ಲಿ ಅರ್ಜೆಂಟಾಗಿ ಏನಾದರೂ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂದರೆ ಪಾಕಿಸ್ತಾನ ಮೇಲೆ ಕೆಳಗೆ ನೋಡ್ತಾ ಕೂತ್ಕೊಬೇಕು. ಯುದ್ಧಕ್ಕಿಂತ ಮೊದಲೇ ಪಾಕಿಸ್ತಾನದ ಶಕ್ತಿಯನ್ನು ದಿನೇ ದಿನೇ ಕುಗ್ಗಿಸುವ ಕೆಲಸವನ್ನು ಭಾರತ ಮಾಡ್ತಿದೆ. ಅದರಲ್ಲಿ ಯಶಸ್ವಿ ಕೂಡ ಆಗ್ತಿದೆ. ಇದೆಲ್ಲದರ ನಡುವೆ ಭಾರತದಲ್ಲಿ ಇನ್ನೊಬ್ಬನ ಸೌಂಡು ಜೋರಾಗಿದೆ. ಆತ ಮತ್ಯಾರೂ ಅಲ್ಲ, ಲಾರೆನ್ಸ್ ಬಿಷ್ನಾಯ್. ಲಾರೆನ್ಸ್ ಬಿಷ್ನಾಯ್ ಭಾರತದ ಕಟ್ಟರ್ ಹಿಂದುತ್ವವಾದಿ. ಸಲ್ಮಾನ್ ಖಾನ್ ಕೃಷ್ಣಾನ್ ಮೃಗವನ್ನು ಕೊಂದಿದ್ದಕ್ಕೆ ಆತನಿಗೆ ಭಯ ಅಂದ್ರೇನು ಅನ್ನೋದನ್ನು ಪರಿಚಯ ಮಾಡಿಕೊಟ್ಟಿದ್ದ. ಲಾರೆನ್ಸ್ ಬಿಷ್ನಾಯ್ನನ್ನು ಹಿಂದೂ ತೀವ್ರಗಾಮಿ ಅಂತ ಕರಿಬೋದು. ಈತ ಈಗ ಜೈಲಿನಲ್ಲಿ ಇದ್ಕೊಂಡೇ ಪಾಕಿಸ್ತಾನವನ್ನು ನಡುಗಿಸ್ತಾ ಇದ್ದಾನೆ. ಯಾಕಂದರೆ ಲಾರೆನ್ಸ್ ಬಿಷ್ನಾಯ್ ಪಾಕಿಸ್ತಾನದ ಹಂದಿ ಹಫೀಜ್ ಸಯೀದ್ನ ಬೇಟೆಗೆ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾನೆ. ಪಹಲ್ಗಾಮ್ ಘಟನೆಯ ನಂತರ ಬಿಷ್ನಾಯ್ ಗ್ಯಾಂಗ್ನಿಂದ ಒಂದು ಪೋಸ್ಟ್ ಹಾಕಲಾಯಿತು. ಅದರಲ್ಲಿ ಹೇಳ್ತಾರೆ, ನಾವು ಎಂಥ ಪಾಕಿಸ್ತಾನಿಯನ್ನು ಕೊಲ್ತೀವಿ ಅಂದರೆ ಆತ 1 ಲಕ್ಷ ಜನಕ್ಕೆ ಸಮನಾದವನು. ಅದರ ಜೊತೆಗೆ ಹಫೀಜ್ ಸಯೀದ್ನ ಫೋಟೋ ಹಾಕಿ ಕ್ರಾಸ್ ಸೈನ್ ಕೂಡ ಮಾಡಲಾಗಿದೆ. ಲಾರೆನ್ಸ್ ಬಿಷ್ನಾಯ್ ಈಗ ಜೈಲಿನಲ್ಲಿದ್ದಾನೆ. ಈತನ ಗ್ಯಾಂಗ್ ಬಗ್ಗೆ ನೀವು ಆಲ್ರೆಡಿ ಕೇಳಿರ್ತೀರ. ಈತ ಸಲ್ಮಾನ್ ಖಾನನ್ನು ಕೊಲ್ತೀನಿ ಅಂತ ಓಪನ್ ಥ್ರೆಟ್ ಮಾಡಿ ಸಲ್ಮಾನ್ಗೆ ಬೆವರಿಳಿಸಿದ್ದ. ಈಗ ಈತನ ಗ್ಯಾಂಗ್ ಪಹಲ್ಗಾಮ್ ದಾಳಿಯ ಸೇಡಿಗೆ ಪಣ ತೊಟ್ಟಿದೆ. ಒಂದು ಪೋಸ್ಟರ್ ಸದ್ಯ ಎಲ್ಲ ಕಡೆ ವೈರಲ್ ಆಗ್ತಿದೆ. ಆ ಪೋಸ್ಟ್ನಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಜೈ ಶ್ರೀರಾಮ್. ಪಹಲ್ಗಾಮ್ನಲ್ಲಿ ಆತಂಕವಾದಿಗಳಿಂದ ಆದ ದಾಳಿಯಲ್ಲಿ ನಿರಪರಾಧಿಗಳು, ಅಮಾಯಕ ಜೀವಗಳು ಬಲಿಯಾಗಿದೆ. ಪ್ರತೀಕಾರವನ್ನು ಖಂಡಿತ ತೆಗೆದುಕೊಳ್ತೀವಿ. ಒಬ್ಬನನ್ನು ಮಾತ್ರ ನಾವು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಾಕ್ತೀವಿ. ಆತ 1 ಲಕ್ಷ ಜನರಿಗೆ ಸಮನಾಗಿರ್ತಾನೆ. ನೀವು ಶೇಕ್ ಹ್ಯಾಂಡ್ ಮಾಡಿದರೆ ನಾವು ತಬ್ಬಿಕೊಳ್ತೀವಿ. ನೀವು ಕಣ್ಣು ಬಿಟ್ಟು ಗುರಾಯಿಸಿದ್ರೆ ನಿಮ್ಮ ಕಣ್ಣನ್ನೇ ಕಿತ್ತಾಕ್ತೀವಿ. ಇಂತಹದ್ದೇ ನೀಚ ಕೃತ್ಯ ಮಾಡ್ತಾ ಇದ್ರೆ ಅದಕ್ಕೆ ತಕ್ಕ ಉತ್ತರ ನೀಡ್ತೀವಿ. ಲಾರೆನ್ಸ್ ಬಿಷ್ನಾಯ್ ಗ್ರೂಪ್. ಜಿತೇಂದ್ರ ಬೋಗಿ, ಆಕ್ಟಿಂಗ್ ಬಾಬಾ, ಕಾಳರಾಣ ಗೋಲ್ಡಿ, ರೋಹಿತ್ ಗೋದಾರ್. ಜೈ ಹಿಂದ್, ಜೈ ಭಾರತ್. ಹಫೀಜ್ ಸಯೀದ್ ಯಾಕೆ 100 ಜನರಿಗೆ ಸಮ ಅಂದರೆ ಆತ ಪಾಕಿಸ್ತಾನದಲ್ಲಿ ನಾಯಿಗೆ ಟ್ರೈನಿಂಗ್ ಕೊಟ್ಟು ಭಾರತದ ವಿರುದ್ಧ ಚೂ ಬಿಡುವ ಕೆಲಸ ಮಾಡ್ತಾನೆ.
ಪಾಕಿಸ್ತಾನದಲ್ಲಿ ಹುಟ್ಕೊಳ್ಳೋ ಭಯೋತ್ಪಾದಕ ಪಿಂಡ್ಗಳಿಗೆ ಅಪ್ಪ ಇದ್ದ. ಈ ಅಪ್ಪನನ್ನೇ ಮುಗಿಸಿದ್ರೆ ಎಷ್ಟೋ ಹಂದಿಗಳು ಹುಟ್ಟೋದು ತಪ್ಪುತ್ತೆ. ಭಾರತದ ಬಂದೂಕಿನ ಗುಂಡುಗಳು ಕೂಡ ಉಳಿದುಕೊಳ್ಳುತ್ತೆ. ಅದನ್ನೇ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಹೇಳ್ತಾ ಇರೋದು. ಒಬ್ಬನನ್ನು ಹೊಡೆದ್ರೆ 100 ಜನಕ್ಕೆ ಸಮ ಅಂತ. ಈ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಏನಿದೆ, ಇವರೆಲ್ಲ ಭಾರತದ ಮೇಲೆ ತುಂಬ ಗೌರವ ಇಟ್ಕೊಂಡಿದ್ದಾರೆ. ದೇಶ ಅನ್ನೋ ಅಭಿಮಾನ ಅವರಲ್ಲಿ ತುಂಬ ಇದೆ. ಭಾರತಕ್ಕೆ ಯಾರಾದರೂ ಕೆಡಕು ಬಯಸಿದ್ರೆ ಅವರನ್ನು ಮುಗಿಸ್ಬಿಡ್ತಾರೆ. ಈಗ ಇವರೆಲ್ಲ ಸೇರಿ ನಿರ್ಧಾರ ಮಾಡಿದ್ದಾರೆ ಹಫೀಜ್ ಸಯೀದ್ನನ್ನು ಮುಗಿಸೋದಾಗಿ. ಹಫೀಜ್ ಸಯೀದ್ ಭಾರತದ ಮೇಲಾದಂತಹ ಅನೇಕ ಉಗ್ರ ದಾಳಿಯಲ್ಲಿ ಭಾಗಿಯಾಗಿದ್ದ. ಜೊತೆಗೆ ಅದೆಲ್ಲದರ ಮಾಸ್ಟರ್ ಮೈಂಡ್ ಕೂಡ ಆಗಿದ್ದ. ಭಾರತದಲ್ಲಿ ನಡೆಯೋ ಮ್ಯಾಕ್ಸಿಮಮ್ ದಾಳಿಗೆ ಇವನೇ ಕಾರಣ. ಈತ ಕಳಿಸೋ ಹುಚ್ಚು ನಾಯಿಗಳೇ ಇಲ್ಲಿ ನೀಚ ಕೃತ್ಯ ಮಾಡೋದು. ಈಗ ಹಫೀಜ್ ಸಯೀದ್ ಪಾಕಿಸ್ತಾನದಲ್ಲಿ ಅಡಗಿಕೊಂಡಿದ್ದಾನೆ ಅಂತ ಹೇಳಲಾಗ್ತಿದೆ. ಆತನನ್ನು ಜೈಲಿನಲ್ಲೇ ಸುರಕ್ಷಿತವಾಗಿ ಪಾಕ್ ಆರ್ಮಿಯೇ ಮುಚ್ಚಿಟ್ಟಿದೆ ಅನ್ನೋ ಮಾಹಿತಿ ಕೂಡ ಇದೆ. ಪಾಕಿಸ್ತಾನ ಇಂಥ ಎಷ್ಟೋ ಆತಂಕವಾದಿಗಳನ್ನು ಹುಟ್ಟುಹಾಕಿದೆ, ಜೊತೆಗೆ ಮುಚ್ಚಿಟ್ಕೊಂಡಿದೆ. ಇನ್ನೊಂದು ವಿಷಯ ಏನಂದರೆ, ಇವರ ಕೆಲಸ ಮುಗಿದ ಮೇಲೆ ISIನೇ ಇವರನ್ನು ಮುಗಿಸ್ಬಿಡುತ್ತೆ. ಈಗ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನ ಈ ಹೇಳಿಕೆಯಿಂದ ಮುನೀರ್ ಶಹಬಾಜ್ ಅಂದ್ಕೊಳ್ತಿರ್ಬೋದು ಹಫೀಜ್ ಸಯೀದ್ ಸತ್ರೇನೆ ಒಳ್ಳೆಯದು ಅಂತ. ಕೇವಲ ನಮ್ಮ ಕೇಂದ್ರ ಸರ್ಕಾರ ಕಾನ್ಫರೆನ್ಸ್ ನಡೆಸ್ತಿರೋದಕ್ಕೇನೆ ರಾತ್ರಿ ನಿದ್ದೆ ಬರದೆ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಾರೆ ಅಂತ ಪಾಕ್ ಹೆದರ್ತಾ ಇದೆ. ಭಾರತ ಅಂದರೆ ಈ ಭಯ ಇರಲೇಬೇಕು. ಲಾರೆನ್ಸ್ ಬಿಷ್ಣೋಯ್ ಗ್ರೂಪ್ನಿಂದ ಸೈಯದ್ ಹಫೀಜ್ನನ್ನು, ಆ ಮುನೀರನ್ನು ಕೂಡ ರಕ್ಷಿಸೋದಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಬೇಗ ಮುಗಿಸ್ಬಿಡ್ಲಿ. ವೀಕ್ಷಕರೇ, ಲಾರೆನ್ಸ್ ಬಿಷ್ಣೋಯ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.